ಹಾಯ್ ಎಲ್ಲರೂ ಹೆಂಗಿದ್ರು ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಇವತ್ತೆಂತಂದ್ರೆ ನಂಗೆ ಸ್ವಲ್ಪ ಕುಂದಾಪುರ ಹೋಗ್ಕಿದ್ದಿತ್ತ ಅದಕ್ಕೆ ಕುಂದಾಪುರ ಹೋಪಂದೀಗ ರೆಡಿ ಆಗಿ ಬೆಳಿಗ್ಗೆ ಎದ್ದು ಹೇಳುದೇ ಒಂದು ಅದರಲ್ಲೂ ಎದ್ದು ರೆಡಿ ಆಗ್ದಂದ್ರೆ ಫುಲ್ ಉದಾಸೀನ ಅನ್ಸುತ್ತೆ. ಅದೆಂತ ಮಾಡೋದು ಹೋಯ್ಕೆ ಈಗ ಕಂಬ ಬಟ್ಟ ರೆಡಿ ಆಯಿ ಹೋಪ ಗಂಟೆ 10 ಗಂಟೆ ಆಯ್ತು. ನಾನೇನು ರೆಡಿ ಆಗಿ ಹೋಪರೊಳಗೆ ಒಂದು 11 ಹತ್ತು ಹೋಪ ಹೊಯ್ಲೇಬೇಕೀಗ. ನಾನು ಅನ್ಕೊಂಡೆ ಈ ಸ್ಯಾರಿ ಉಟ್ಕೊ ಹೋಪ ಅಂದೇಳಿ ನನಗೆ ಸ್ವಲ್ಪ ಜ್ಯುವೆಲ್ ಶಾಪ್ಸಿಂದಲ್ಲಿ ಹೋಪಕ್ಕಿದ್ದಿತ್ತು. ನನ್ನ ಹತ್ರ ಹೆಚ್ಚು ಸ್ಯಾರಿನೇ ಇಲ್ಲ, ನನ್ನ ಹತ್ರ 1-2 ಸ್ಯಾರಿ ನಾನು ಫುಲ್ ಇಷ್ಟಪಟ್ಟು ತಗೊಂಡದ. ಸೊ ಅದೇ ಉಟ್ಕೊ ಹೋಪ ಅಂತ ಅನ್ಕೊಂಡೆ. ಅಂದರೆ ಒಂದಿತ್ತು ಬೇರೆ 1-2-3 ಅದೇನು ಅಷ್ಟು ಒಳ್ಳೆ ಇಲ್ಲ. ಹೋಪ ನಂಗೆ ಅನ್ಸುತ್ತೆ ಮಳಿನೂ ಬಪ್ಪಂಗಿತ್ತು. ಈಗ ಬರಲಿಲ್ಲ ಅಂದ್ರೆ ಮತ್ತು ಸಂಜೆ ಬಂದರೆ ಅದಕ್ಕೆ ಸ್ಕೂಟಿಗೆ ಹೊರ ಮೈಯೆಲ್ಲ ಚಂಡಿ ಆತಲ್ಲ, ಅದಕ್ಕೆ ನಾನು ಅನ್ಕೊಂಡೆ ಬಸ್ಸಿಗೆ ಹೋಪ ಅಂದು ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಮತ್ತು ಅಲ್ಲಿಂದ ಬಸ್ಸಿಗೆ ಹೋಪ ಅಂದೇಳಿ ನಿಲ್ಲಿಸಿ. ನನ್ನ ಮುಖ ಕಣ್ಕೊ ಏನು ಇಷ್ಟು ಮಂಗನ ಥರ ತೋರ್ತಿತ್ತು ಅನ್ಕೊಂಡ್ಬೇಡಿ. ನಾನು ಇದ್ರಿ ಕಣ್ಣಾಗ ಎದ್ಕೊ ಬಂದಿದ್ದೆ. ನನ್ನ ಕಣ್ಣೆಲ್ಲ ಕಂಡ್ರೆ ಗೊತ್ತಾಯ್ತು. ರಿಯಲ್ ಕ್ಯಾಮ್ರಾದಾಗ ಎಲ್ಲರೂ ಹಿಂಗೇನೆ ತೋರುದು ಅಲ್ಲ, ಇರಲಿ ಬಿಡಿ. ಸ್ವಲ್ಪ ಮಂಗನ್ ಥರ ತೋರ್ತಿದ್ದೆ ಅಷ್ಟೆ. ಇಟ್ಸ್ ಓಕೆ. ಅಮ್ಮ ರೆಡಿಯಾಗಿ ಫಸ್ಟ್ ಹೊರಡೋದೆ ಬೆಸ್ಟ್. ಬೇಗ ರೆಡಿಯಾಗಿ ಹೊರಟೆ. ಪಾಪ ಸ್ವಲ್ಪ ದೂರ ತನಕ ಸ್ಕೂಟಿಯಾಗಿ ಬಿಟ್ಟರೆ ಬಂದರೆ ಬಸ್ ಏನು ಇಲ್ಲ ಅಂದೇಳಿ. ಮತ್ತು ನನಗೆ ಬಸ್ ಸಿಕ್ತೆ SVMS. ನಂಗೆ ಗೊತ್ತಿತ್ತು ನಾನು ಒಳ್ಳೆ ಬಿಕಾರಿ ಥರ ತೋರ್ತಿದ್ದೆ ಅಂದ, ಕುತ್ತಿಗೆಗಿಲ್ಲ, ಕಿವಿಯಾಗಿಲ್ಲ, ಕೈಯಾಗಿಲ್ಲ ಅಂತ ಹೇಳಿಕೆ. ಅದ್ರಾಗೂ ನಂಗೆ ಇನ್ನೊಂದು ಬೇಜಾರು ಅಂತಂದು ಹೇಳಿದ್ರೆ, ಅಲ್ಲಿ ಹೋಪತಿಗೆ ಒಂದು ಆಂಟಿ ಕೇಟ್ರು ಮಗನಿಗೆ ಕಾಮ್ಕೊಳ್ಳೆ ಚಂದ ಗೊಂಬೆ ಕಂಡ ತೋರ್ತಿದ್ದೆ, ಕುತ್ಕಿಗಲ್ಲ ಅಂತ ಹೈಕ ಬರಲಿಲ್ಲ ಯಾಕೇನ್ರ. ನಂಗೆ ಒಂದು ಸಲ ಎಂತ ಹೇಳೋದನ್ನು ಗೊತ್ತಾಯಿಲ್ಲ ಎಂತ ಹೇಳೋದು ಅಷ್ಟೊತ್ತಿಗೆ. ಮತ್ತು ಸುಮ್ಮನೆ ಹಾಯ್ಕೊಂಡೆ, ಇಲ್ಲ ಆಂಟಿ ಈಗ ಹೈಕಣ್ಕಂದು ಹೇಳಿ ಅದಾದಮೇಲೆ ನಾನು ಶ್ರೀದೇವಿ ಸಿಲ್ವರ್ಸಿಗೆ ಬಂದೆ. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಿದ್ದು ನಂಗೆ ನಿಜ ಕಣ್ಣು ಫುಲ್ ಖುಷಿ ಆಯಿತು. ಮತ್ತೆಂತ ಅಂದರೆ ಅಲ್ಲಿಂದ ನಾನೊಂದು 2:15 ಹಾಗೆ ಹೊರಡಕ್ಕೂ ಮುಂಚೆ ಅಂತ ಅಂದರೆ ಸ್ಯಾಟರ್ಡೇ ಬಂಡಾಸ್ಕರ್ಸ್ ಮತ್ತು BBIT ಎಲ್ಲ ಕಾಲೇಜ್ ಮಕ್ಕಳು ಅಲ್ಲಿದ್ದೀರ, RN ಶೆಟ್ಟಿ ಎಲ್ಲರೂ ಸುಮಾರು ಜನ ಮಾತಾಡ್ಸ್ರು, ಕೆಲವ್ರು ಸೆಲ್ಫಿ ತಗೊಂಡ್ರು. ಮತ್ತು ಇನ್ನೊಂದು ಕೆಲವರೆಲ್ಲ ಮಾತಾಡ್ಸು ಬರಲಿಲ್ಲ, ಕೋಸ್ಟ್ ಬೈ ಕೋಸ್ಟಲ್ ಅಂತ ಹೇಳಿದ್ರು. ಒಂದು ಸೈಡ್ ನಂಗೆ ಫುಲ್ ಖುಷಿ ಆಯಿತು ಅಂತಂದರೆ ಸ್ವಲ್ಪ ಜನ ಗುರ್ತಿಸ್ತ್ರಲ್ಲ ನನ್ನ ನಂದಳಿಕೆ. ಇನ್ನೊಂದು ಸೈಡ್ ಸ್ವಲ್ಪ ಒಂಥರ ಆತೈತೆ, ಯಾಕಂದರೆ ಒಬ್ಬಳೇ ನಿಂತ್ಕೊಂಡಿದ್ದೆ ಫಸ್ಟ್ ಟೈಮ್. ಎಲ್ಲರೂ ಬಂದು ಮಾತಾಡ್ಸಿದ್ರು ಕೂಡ ಸ್ವಲ್ಪ ಹೆದರಿಕೆ ಅನಿಸುತ್ತೆ. ಅದಾದಮೇಲೆ ನನಗೆ ಡೈರೆಕ್ಟ್ ಮನೆಗೆ ಬಸ್ ಇದ್ದಿತ್ತು. ಆ ಬಸ್ಸಿಗೆ ಬಂದೆ. ಅದರಲ್ಲೂ ಫುಲ್ ರಶ್ ಇದ್ದಿತ್ತು. ಸ್ಯಾರಿ ಉಟ್ಕೊಂಡು ನಿಂತ್ಕೊಂಬಕ್ಕೂ ಫುಲ್ ಕಷ್ಟ ಆಯಿತು. ಇವತ್ತಿನ ಲಾಗ್ ಇಷ್ಟೇ. ಮತ್ತು ನೆಕ್ಸ್ಟ್ ಲಾಗ್ ಸಿಕ್ಕುವ. ಮತ್ತು ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಲಾಗ್ಸ್ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ರೀಲ್ನ ತಗೊಂಡು ಬರುತ್ತೆ. ಓಕೆ, ಬಾಯ್.